ಇದೇ ತಿಂಗಳು ಮೇ 3ನೇ ತಾರೀಕು ನೀಟು UG ನೀಟ್ 2020 ಎಕ್ಸಾಮ್ ಏನು ನಡೀತು, ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂಬುದು ವಿದ್ಯಾರ್ಥಿಗಳಿಗೆ ಏನು ಬರ್ತಾರೆ ಎಕ್ಸಾಮು, ಅವಾಗ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಇದೊಂದು ಲೀಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಇದರಿಂದ ಗೊತ್ತಾಗುತ್ತೆ ವಿದ್ಯಾರ್ಥಿಗಳು ಇದು ಈ 3 ವರ್ಷದಲ್ಲಿ ಇದು 2ನೇ ಬಾರಿ ಆಗ್ತಿದೆ ನೀಟು ಏನು ಪೇಪರ್ ಸೋರಿಕೆ. ಈಗ ಅವರ ತಂದೆ ತಾಯಿಯರು ಈಗ ಅವರನ್ನು ನೀಟ್ ಕೋಚಿಂಗ್ ಕಳಿಸಿರ್ತಾರೆ. ಎಷ್ಟೋ ದುಡ್ಡು ಬಡ ಕುಟುಂಬದ ವರ್ಗದವರು ಕೊಟ್ಟಿರ್ತಾರೆ. ಅವರಿಗೆ ಮಕ್ಕಳಿಗೆ ಅವ್ರ ಅಪ್ಪ ಅಮ್ಮ ಕನಸಿರುತ್ತೆ, ನಮ್ಮ ಮಗ ವೈದ್ಯಕೀಯ ಡಾಕ್ಟರ್ ಆಗ್ತಾನೆ ಅಂತ. ಇವತ್ತು ಅವ್ರ ಕನಸು ನುಚ್ಚು ನೂರಾಗ್ತಿದೆ. ಅದೇ ರೀತಿ ಯುವಕ ನಾನು ಡಾಕ್ಟರ್ ಆಗ್ತೀನಿ ಅಂತ ಅವನೇ ಆದಂಥ ಒಂದು ಗುರಿ ಸಾಧನೆ ಇರುತ್ತೆ. ಇವತ್ತು ಅದು ನುಚ್ಚು ನೀರಾಗ್ತಿದೆ ಇವರಿಂದ. ಇವ್ರು ಹೇಳ್ತಾರೆ ಇಲ್ಲಿ BJP ಕೇಂದ್ರ ಸರ್ಕಾರದವರು NTA ಏಜೆನ್ಸಿ ಕೊಟ್ಟಿದ್ದಾರೆ, ಅಲ್ಲಿ ಇದು 2ನೇ ಬಾರಿ ಸೋರಿಕೆ ಆಗ್ತಿದ್ರು, CBI ತನಿಖೆ ಹಾಕಿದ್ದೀನಿ. ಈಗ ಏನು ಪ್ರಭಾವಿ ನಾಯಕರುಗಳು ಏನು ನಮ್ಮ ಕೇಂದ್ರ ಮಟ್ಟದ ನಾಯಕರು ಇದ್ದಾರೆ, ಏನು ಶಿಕ್ಷಣ ಸಚಿವರು ಏನು ಮಾಡ್ತಿದ್ದಾರೆ, ಅವ್ರು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತಿದ್ದೇನೆ. ಕೇಂದ್ರ ಸರ್ಕಾರದ ಒಬ್ಬರು ನಾಯಕರುಗಳು ಮಾತಾಡ್ತಾಯಿಲ್ಲ, ಇದ್ರ ಬಗ್ಗೆ ನೀಟ್ ಎಕ್ಸಾಮ್ ಬಗ್ಗೆ ಮಾತಾಡ್ತಾಯಿಲ್ಲ. ಯುವಕರು ಬೇಡವಾ, 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಕನಸು ನುಚ್ಚು ನೂರಾಗ್ತಿದೆ ಇತ್ತೀಚಿನ ದಿನಗಳಲ್ಲಿ. ಏನು ಯುವಕರಿಗೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿ ಉದ್ಯೋಗಾವಕಾಶಗಳಿಲ್ಲ. ಓದು ಅನ್ನೋದು ಬರೀ ರ್ಯಾಂಕಿಂಗ್ಗೋಸ್ಕರ ಬರೀ ವಿದ್ಯಾಭ್ಯಾಸ ಆಗಿದೆ. ಅವರ ಒಂದು ಸೊಸೈಟಿ, ಅವರ ಒಂದು ಕಾಲೇಜಿನ ಒಂದು ಕಾಲೇಜ್ ರೆಪ್ಯುಟೇಷನ್ಗೋಸ್ಕರ ಒಂದು ಶಾಲಾ ಶಿಕ್ಷಣದಲ್ಲಿ ಒಂದು ಸ್ಕೋರ್ ಬೋರ್ಡ್ ಮಾತ್ರ ಉಂಟಾಗ್ತಿದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಗೌರ್ಮೆಂಟ್ ಜಾಬ್ ಅವಕಾಶ ಸಿಗ್ತಾಯಿಲ್ಲ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಯುವಕರು ಎಚ್ಚೆತ್ಕೊಳ್ಬೇಕು. ಏನು ಈ ಒಂದು 13-14 ವರ್ಷದಿಂದ ಏನು ಯುವಕರಿಗೆ ಯಾವುದೇ ರೀತಿ ಸರ್ಕಾರಿ ಹುದ್ದೆಗಳು ಸಿಗ್ತಲ್ಲ, ಮುಂದಿನ ದಿನಗಳಲ್ಲಿ 2029ನೇ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಯುವಕರೆಲ್ಲ ಒಗ್ಗಟ್ಟಾಗಿ ಸೇರಿಕೊಂಡು ನಾವೇನು ಸ್ವಲ್ಪ ಸರ್ಕಾರವನ್ನು ಕೆಳಗಿಳಿಸ್ಬೇಕು. ಕೂಡಲೇ ಉದ್ಯೋಗಾವಕಾಶ ಏನು ವರ್ಷಕ್ಕೆ 2 ಲಕ್ಷ ಉದ್ಯೋಗಾವಕಾಶ ಕೊಡ್ತೀನಿ ಎಂದವರು ಉದ್ಯೋಗಾವಕಾಶ ಕೊಡ್ತಾಯಿಲ್ಲ. ಹುಡುಗರಿಗೆ ಪಕೋಡ ಮಾರಿ ಅಂತ ಹೇಳ್ತಾರೆ. ಈಗ ಹುಡುಗರು ಉದ್ಯೋಗ ಕೇಳಿದರೆ ನೀವು ಜಿರಳೆಗಳು ಅಂತ ಹೇಳಿ ಒಂದು ಕಾನೂನಲ್ಲಿ ಇದೊಂದು ವಿಚಾರ ಮೂಡಿಸಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ಕ್ರಾಕೋಚ್, ನಾವು ವಿದ್ಯಾರ್ಥಿಗಳು, ನಾವು NSY ಸಂಘಟನೆಗಳು ಇವತ್ತು ಏನು ಕೇಂದ್ರ ಸರ್ಕಾರ ವಿರುದ್ಧ ಕ್ರಾಕೋಚ್ ಪ್ರತಿಭಟಿಸ್ತಿದೆ, ನಾವು ಅವ್ರಿಗೆ ಬೆಂಬಲ ಕೊಡ್ತಿದ್ದೀವಿ. ನಾವು NSY ವತಿಯಿಂದ ಸೋಮವಾರ ಹನುಮಂತಪ್ಪ ಸರ್ಕಲಿಂದ ಆಜಾದ್ ಪಾರ್ಕ್ವರೆಗೂ ನಾವು ಬೃಹತ್ ಪ್ರತಿಭಟನೆ ಮಾಡ್ತಿದ್ದೀವಿ. ಯಾವ ವಿದ್ಯಾರ್ಥಿಗಳೆಲ್ಲ ದಯವಿಟ್ಟು ಈ ಒಂದು ಪ್ರತಿಭಟನೆಗೆ ಪಾಲ್ಗೊಳ್ಬೇಕು. ಮುಂದಿನ ದಿನಗಳಲ್ಲಿ 2029ಕ್ಕೆ ನಮ್ಮ ನಿಲುವು ನಾವು ತೋರಿಸೋಣ. ಈ ಒಂದು ಕೇಂದ್ರ ಸರ್ಕಾರಕ್ಕೆ ಬಿಗಿಯಾಗಿ ನಾವು ಕೆಳಗಿಳಿಸ್ಬೇಕು ಅಂತೇಳಿ ನಾನು ಆಗ್ರಹಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ NSY.